ಎಲ್ರಿಗೂ ನಮಸ್ಕಾರ. ಇಂದಿನ ನಮ್ಮ ಆಳವಾದ ಪರಿಶೀಲನೆಗೆ ಸ್ವಾಗತ. ನಾವಿವತ್ತು ಕೃಷಿ ಲೋಕದಲ್ಲಿ ಬಹಳ ಸದ್ದು ಮಾಡ್ತಿರುವ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ನ್ಯಾನೋ ರಸಗೊಬ್ಬರಗಳು. ಅಂದ್ರೆ ಕೃಷಿ ಪದ್ಧತಿಗಳ ಮೇಲೆ ಇವುಗಳ ಪರಿಣಾಮಗಳೇನು, ಸಾಧ್ಯತೆಗಳೇನು? ಹೌದು, ನಮಸ್ಕಾರ. ಇದು ನಿಜಕ್ಕೂ ಗಮನ ಸೆಳೆಯುತ್ತಿರುವ ತಂತ್ರಜ್ಞಾನ. ನಾವು ನೋಡಿರೋ ಲೇಖನಗಳು, ಸಂಶೋಧನಾ ವರದಿಗಳು ಇವೆಲ್ಲ ಈ ಟೆಕ್ನಾಲಜಿಯ ಒಂದು ಏನಂತಾರೆ ಆಕರ್ಷಕ ಚಿತ್ರಣ ಕೊಡ್ತವೆ. ಆದ್ರೆ ಜೊತೆಗೆ ಕೆಲವು ಸವಾಲುಗಳನ್ನು ಮುಂದಿಡ್ತವೆ. ಖಂಡಿತ. ವಿಶೇಷವಾಗಿ ಹೆಚ್ಚು ಸುಸ್ಥಿರ ದಕ್ಷ ಕೃಷಿ ವಿಧಾನಗಳನ್ನ ಹುಡುಕ್ತಿರೋ ರೈತರಿಗೆ ಇದು ತುಂಬಾ ಕುತೂಹಲಕಾರಿ ಅನ್ಸ್ಬೋದು ಅಲ್ವಾ? ಹೌದು, ಖಂಡಿತವಾಗಿಯೂ. ಈ ಚರ್ಚೆ ಮೂಲಕ ನ್ಯಾನೋ ರಸಗೊಬ್ಬರಗಳು ಅಂದ್ರೆ ಏನು, ಅವು ನಿಜವಾಗ್ಲೂ ಏನ್ ಕೊಡಬಲ್ಲವು, ಅದರ ಹಿಂದಿನ ಸೈನ್ಸ್ ಏನು, ಮತ್ತು ರೈತರು, ನೀತಿ ನಿರೂಪಕರು ಏನೆಲ್ಲ ಯೋಚನೆ ಮಾಡಬೇಕು ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಳೋಣ ಅನ್ನೋದು ನಮ್ಮ ಉದ್ದೇಶ. ಸರಿ. ಹಾಗಾದ್ರೆ ಈ ಸೂಕ್ಷ್ಮ ಜಗತ್ತಿನ ಕೃಷಿ ಕ್ರಾಂತಿಯ ಒಳಗೊಮ್ಮೆ ಇಣಿಕಿ ನೋಡೋಣ ಬನ್ನಿ. ಮೊದ್ಲಿಗೆ ಈ ನ್ಯಾನೋ ರಸಗೊಬ್ಬರಗಳ ಬಗ್ಗೆ ಯಾಕೆಷ್ಟು ಉತ್ಸಾಹ, ಇಷ್ಟೊಂದು ಮಾತುಕತೆ? ಜಾಸ್ತಿ ಇಳುವರಿ, ಪೋಷಕಾಂಶಗಳ ಒಳ್ಳೆ ಬಳಕೆ, ಪರಿಸರಕ್ಕೆ ಹಾನಿ ಕಮ್ಮಿ, ಹೀಗೆಲ್ಲ ಹೇಳ್ತಾರಲ್ಲ, ಇದು ನಿಜಕ್ಕೂ ಕೃಷಿಯ ಭವಿಷ್ಯನಾ? ಖಂಡಿತವಾಗಿಯೂ ಇದೊಂದು ಗಮನಾರ್ಹ ತಂತ್ರಜ್ಞಾನವೇ. ಇದರ ಹಿಂದಿನ ಮೂಲತತ್ವ ತುಂಬಾ ಸಿಂಪಲ್, ಆದರೆ ಪರಿಣಾಮಕಾರಿ. ಅಂದ್ರೆ ಪೋಷಕಾಂಶಗಳನ್ನ ತುಂಬಾ ಸಣ್ಣ, ಅತಿ ಸಣ್ಣ ಅಂದ್ರೆ ನ್ಯಾನೋ ಗಾತ್ರದ ಕಣಗಳ ರೂಪದಲ್ಲಿ ಗಿಡಗಳಿಗೆ ಕೊಡೋದು. ನ್ಯಾನೋ ಅಂದ್ರೆ ಎಷ್ಟು ಸಣ್ಣದು? ನ್ಯಾನೋ ಅಂದ್ರೆ 1 ಮೀಟರ್ನ 100 ಕೋಟಿ ಭಾಗದಲ್ಲಿ 1 ಭಾಗ, ಅಷ್ಟು ಚಿಕ್ಕದು. ಈ ಅತಿಸೂಕ್ಷ್ಮ ಗಾತ್ರ ಇದೆಯಲ್ಲ, ಇದು ಪೋಷಕಾಂಶಗಳು ಗಿಡದೊಳಗೆ ಹೇಗೆ ಹೋಗುತ್ತೆ, ಹೇಗೆ ಬಳಕೆಯಾಗುತ್ತೆ ಅನ್ನೋ ರೀತಿಯನ್ನು ಬದಲಾಯಿಸಿಬಿಡುತ್ತೆ. ನಿಖರತೆ ಮತ್ತೆ ನಿಯಂತ್ರಣ ಇವು ಇದರ ಮುಖ್ಯ ಆಕರ್ಷಣೆಗಳು. ಹಾಗಾದ್ರೆ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದರ ನಿರ್ದಿಷ್ಟ ಲಾಭಗಳೇನು? ಬಹುಶಃ ರೈತರಿಗೆ ಎಲ್ಲಕ್ಕಿಂತ ಮುಖ್ಯ ಅನಿಸೋದು ಬೆಳೆ ಇಳುವರಿ ಮತ್ತೆ ಗುಣಮಟ್ಟ ಜಾಸ್ತಿಯಾಗೋದು. ಕೆಲವು ವರದಿಗಳು ಹೇಳ್ತವೆ ಗೋಧಿಯಲ್ಲಿ 55% ವರ್ಗೂ, ಆಲೂಗಡ್ಡೆಯಲ್ಲಿ 35%, ಮೆಕ್ಕೆಜೋಳದಲ್ಲಿ 40%, ಭತ್ತದಲ್ಲಿ 25% ವರ್ಗೂ ಇಳುವರಿ ಜಾಸ್ತಿ ಆಗಿದೆ ಅಂತ. ಇವು ಸುಮ್ನೆ ನಂಬರ್ಗಳಲ್ಲ, ಇವು ನಿಜಕ್ಕೂ ದೊಡ್ಡ ಸುಧಾರಣೆಗಳು. ಹೌದು, ಆ ಸಂಖ್ಯೆಗಳು ಕೇಳೋಕೆನೆ ತುಂಬಾ ಆಕರ್ಷಕವಾಗಿವೆ. ಆದ್ರೆ ಬರೀ ಪ್ರಮಾಣ ಅಷ್ಟೇ ಅಲ್ಲ, ಗುಣಮಟ್ಟದ ವಿಷಯನೂ ಇದೆ. ಕೆಲವು ಸ್ಟಡೀಸ್ ಪ್ರಕಾರ ನ್ಯಾನೋ ರಸಗೊಬ್ಬರ ಬಳಸಿದ್ರೆ ಬೆಳೆಗಳಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್ಗಳ ಅಂಶ ಕೂಡ ಜಾಸ್ತಿ ಆಗ್ಬೋದು. ಓಹೋ. ಅಂದ್ರೆ ನಾವು ಹೆಚ್ಚು ಆಹಾರ ಬೆಳೆಯೋದು ಒಂದ್ ಕಡೆ, ಇನ್ನೊಂದು ಕಡೆ ಹೆಚ್ಚು ಪೌಷ್ಟಿಕ ಆಹಾರ ಬೆಳೆಯೋ ಸಾಧ್ಯತೆಯೂ ಇದೆ. ಬಹುಶಃ ಇದು ಆಹಾರ ಭದ್ರತೆ, ಪೌಷ್ಟಿಕಾಂಶ ಕೊರತೆ ಈ ಸಮಸ್ಯೆಗಳಿಗೆಲ್ಲ ಒಂದು ಸಣ್ಣ ಪರಿಹಾರ ಆದ್ರೂ ಆಗ್ಬಹುದೇನೋ. ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಈ ಇಳುವರಿ, ಗುಣಮಟ್ಟ ಎಲ್ಲ ಜಾಸ್ತಿ ಆಗೋಕೆ ಕಾರಣ ಏನು? ಬಹುಶಃ ಪೋಷಕಾಂಶಗಳು ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ಇರ್ಬೋದಾ? ದಕ್ಷತೆ ಜಾಸ್ತಿ ಆಗೋದ್ರಿಂದ? ಈ ನ್ಯಾನೋ ಕಣಗಳು ಹೇಗೆ ಅಷ್ಟು ಚೆನ್ನಾಗಿ ಹೀರಲ್ಪಡ್ತವೆ? ಖಚಿತವಾಗಿ. ಅದಕ್ಕೆ ಮುಖ್ಯ ಕಾರಣ ಅವುಗಳ ಅತಿ ಸೂಕ್ಷ್ಮ ಗಾತ್ರ ಮತ್ತೆ ಅದಕ್ಕೆ ಹೋಲಿಸಿದ್ರೆ ದೊಡ್ಡ ಮೇಲ್ಮೈ ವಿಸ್ತೀರ್ಣ, ಅಂದ್ರೆ ಸರ್ಫೇಸ್ ಏರಿಯಾ ಟು ವಾಲ್ಯೂಮ್ ರೇಷಿಯೋ ಜಾಸ್ತಿ ಇರುತ್ತೆ. ಇದನ್ನ ಹೀಗೆ ಯೋಚನೆ ಮಾಡಿ, ಒಂದು ದೊಡ್ಡ ಕಲ್ಲನ್ನ ಪುಡಿ ಮಾಡಿದ್ರೆ ಅದರ ಒಟ್ಟು ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತಲ್ಲ? ಹೌದು. ಅದೇ ರೀತಿ ಪೋಷಕಾಂಶಗಳನ್ನ ನ್ಯಾನೋ ಸೈಜ್ಗೆ ತಂದಾಗ ಅವು ಗಿಡದ ಬೇರು ಅಥವಾ ಎಲೆಗಳ ಕೋಶಗಳ ಜೊತೆ ಕಾಂಟ್ಯಾಕ್ಟಿಗೆ ಬರೋಕೆ, ಒಳಗೆ ಹೋಗೋಕೆ ಜಾಸ್ತಿ ಅವಕಾಶ ಸಿಗುತ್ತೆ. ಸಾಂಪ್ರದಾಯಿಕ ಗೊಬ್ಬರದ ದೊಡ್ಡ ಕಣಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಎಫೆಕ್ಟಿವ್. ಇದರ ಪರಿಣಾಮವಾಗಿ ಪೋಷಕಾಂಶ ಬಳಕೆಯ ದಕ್ಷತೆ, ಅಂದ್ರೆ ನ್ಯೂಟ್ರಿಯೆಂಟ್ ಯೂಸ್ ಎಫಿಷಿಯನ್ಸಿ, NUE ಅಂತಾರಲ್ಲ, ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ NUE ಅಂದ್ರೆ ಏನು? ಸ್ವಲ್ಪ ವಿವರಿಸ್ತೀರಾ? NUE ಅಂದ್ರೆ ನಾವು ಕೊಟ್ಟ ಪೋಷಕಾಂಶವನ್ನ ಗಿಡ ಎಷ್ಟು ಎಫಿಷಿಯೆಂಟ್ ಆಗಿ ತನ್ನ ಬೆಳವಣಿಗೆಗೆ ಬಳಸ್ಕೊಳ್ಳುತ್ತೆ ಅನ್ನೋದರ ಅಳತೆ. ಈಗ ನಾವು ಸಾಂಪ್ರದಾಯಿಕ ಗೊಬ್ಬರ ಹಾಕ್ತೀವಲ್ಲ, ಅದರಲ್ಲಿ ದೊಡ್ಡ ಪಾಲು, ಕೆಲವೊಮ್ಮೆ 50%ಗಿಂತ ಹೆಚ್ಚು, ಅದು ಗಿಡಕ್ಕೆ ಸಿಗೋದೇ ಇಲ್ಲ. ಅಯ್ಯೋ. ಅದು ಮಣ್ಣಲ್ಲಿ ಸ್ಟೇಬಲ್ ಆಗಿ ಉಳಿಯಲ್ಲ, ನೀರಿನಲ್ಲಿ ಕೊಚ್ಕೊಂಡೋಗುತ್ತೆ ಅಥವಾ ಗ್ಯಾಸ್ ಆಗಿ ಆವಿಯಾಗಿ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಆದ್ರೆ ನ್ಯಾನೋ ರಸಗೊಬ್ಬರಗಳು ಚೆನ್ನಾಗಿ ಹೀರಲ್ಪಡೋದ್ರಿಂದ ಈ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಸ್ಟಡೀಸ್ ಪ್ರಕಾರ NUE ಸಾಂಪ್ರದಾಯಿಕ ಗೊಬ್ಬರಗಳಿಗಿಂತ 20-30% ಜಾಸ್ತಿ ಆಗ್ಬೋದು. ವಾವ್. ಅಂದ್ರೆ ಕಮ್ಮಿ ಗೊಬ್ಬರ ಹಾಕಿ ಅದೇ ರಿಸಲ್ಟ್ ಅಥವಾ ಇನ್ನೂ ಒಳ್ಳೆ ರಿಸಲ್ಟ್ ತೆಗಿಬಹುದು ಅಂತಾಯ್ತು. ಎಕ್ಸಾಕ್ಟ್ಲಿ. ಇದು ರೈತರ ಖರ್ಚು ಕಡಿಮೆ ಮಾಡುತ್ತೆ ಮತ್ತೆ ಪರಿಸರದ ಮೇಲಿನ ಭಾರನೂ ಕಡಿಮೆ ಮಾಡುತ್ತೆ ಅಲ್ವಾ? ನಿಖರವಾಗಿ. ಕಮ್ಮಿ ಗೊಬ್ಬರ ಬೇಕು ಅಂದ್ರೆ ಅದರ ಉತ್ಪಾದನೆ, ಟ್ರಾನ್ಸ್ಪೋರ್ಟ್, ಹೊಲದಲ್ಲಿ ಹಾಕೋ ಶ್ರಮ ಎಲ್ಲವೂ ಕಮ್ಮಿ ಆಗುತ್ತೆ. ಇದು ಡೈರೆಕ್ಟ್ ಆಗಿ ರೈತರ ಲಾಭದ ಮೇಲೆ ಪರಿಣಾಮ ಬೀರುತ್ತೆ.
ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ನಿಯಂತ್ರಿತ ಪೋಷಕಾಂಶ ಬಿಡುಗಡೆ, ಕಂಟ್ರೋಲ್ಡ್ ರಿಲೀಸ್ ಅಂತಾರಲ್ಲ ಅದು. ಈ ನ್ಯಾನೋ ರಸಗೊಬ್ಬರಗಳನ್ನ ನ್ಯಾನೋ ಮೆಟೀರಿಯಲ್ ಅಥವಾ ಪಾಲಿಮರ್ಗಳಲ್ಲಿ ಕಟ್ಟಿಡ್ತಾರೆ ಅಥವಾ ಕೋಟ್ ಮಾಡ್ತಾರೆ ಅಂತ ವರದಿಗಳು ಹೇಳ್ತವೆ. ಯಾಕೆ ಹಾಗೆ? ಹಾ, ಅದರ ಉದ್ದೇಶ ಏನಂದ್ರೆ ಪೋಷಕಾಂಶಗಳು ಗಿಡಕ್ಕೆ ಒಂದೇ ಸಾರಿ ಸಿಗೋ ಬದಲು ನಿಧಾನವಾಗಿ, ಸ್ಥಿರವಾಗಿ ಗಿಡಕ್ಕೆ ಯಾವಾಗ ಬೇಕೋ ಆವಾಗ ಅದರ ಅಗತ್ಯಕ್ಕೆ ತಕ್ಕಂತೆ ರಿಲೀಸ್ ಆಗಬೇಕು ಅಂತ. ಈಗ ನೋಡಿ, ಸಾಂಪ್ರದಾಯಿಕ ಗೊಬ್ಬರ ಹಾಕಿದ ತಕ್ಷಣ ಪೋಷಕಾಂಶ ಎಲ್ಲ ಒಂದೇ ಸಾರಿ ಮಣ್ಣಲ್ಲಿ ಸೇರುತ್ತೆ. ಗಿಡಕ್ಕಷ್ಟು ಬೇಕೋ ಇಲ್ವೋ ಅದಲ್ಲೇ ಇರುತ್ತೆ. ಹೌದು. ಆಮೇಲೆ ಅದು ವೇಸ್ಟ್ ಆಗೋ ಚಾನ್ಸ್ ಜಾಸ್ತಿ. ಆದರೆ ಈ ಕಂಟ್ರೋಲ್ಡ್ ರಿಲೀಸ್ ಟೆಕ್ನಾಲಜಿಯಿಂದ ಪೋಷಕಾಂಶಗಳು ಗಿಡದ ಬೆಳವಣಿಗೆಯ ಹಂತಕ್ಕೆ ತಕ್ಕಂತೆ ನಿಧಾನವಾಗಿ ದೀರ್ಘಕಾಲದವರೆಗೆ ಸಿಗ್ತಾ ಇರುತ್ತೆ. ಇದನ್ನೊಂದು ಟೈಮ್ ರಿಲೀಸ್ ಕ್ಯಾಪ್ಸೂಲ್ ಥರ ಅನ್ಕೋಬೋದು. ಓಕೆ, ಇದು ಪೋಷಕಾಂಶ ವೇಸ್ಟ್ ಆಗೋದನ್ನ ತಡೆಯುತ್ತೆ, ಪ್ಲಸ್ ಗಿಡಕ್ಕೆ ಯಾವಾಗ ಬೇಕೋ ಆವಾಗ ಪೋಷಣೆ ಸಿಗುತ್ತೆ. ಇದು ಬೆಳವಣಿಗೆಯನ್ನ ಇನ್ನೂ ಸುಧಾರಿಸ್ಬೋದು. ಹೌದು. ಅಷ್ಟೇ ಅಲ್ಲ, ಪೋಷಕಾಂಶಗಳು ಒಂದೇ ಸಾರಿ ಜಾಸ್ತಿ ಪ್ರಮಾಣದಲ್ಲಿ ರಿಲೀಸ್ ಆಗದೇ ಇರೋದ್ರಿಂದ ಮಣ್ಣಲ್ಲಿರೋ ಒಳ್ಳೆ ಸೂಕ್ಷ್ಮಜೀವಿಗಳ ಬ್ಯಾಲೆನ್ಸ್ ಹಾಳಾಗೋ ಸಾಧ್ಯತೆನೂ ಕಮ್ಮಿ. ಇದು ಮಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಲಾಂಗ್ ಟರ್ಮಲ್ಲಿ. ಈ ನ್ಯಾನೋ ರಸಗೊಬ್ಬರಗಳು ರೈತರಿಗೆ ಕೈಗೆಟ್ಕೋತಾ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಆರಂಭಿಕ ಹಂತದಲ್ಲಿ ಹೌದು, 1 ಯೂನಿಟ್ ನ್ಯಾನೋಗೊಬ್ಬರದ ಬೆಲೆ ಸಾಂಪ್ರದಾಯಿಕ ಗೊಬ್ಬರಕ್ಕಿಂತ ಜಾಸ್ತಿ ಇರಬಹುದು ನಿಜ. ಆದರೆ ನಾವು ಪೂರ್ತಿ ಚಿತ್ರಣ ನೋಡ್ಬೇಕು. 1, ಕಮ್ಮಿ ಪ್ರಮಾಣದಲ್ಲಿ ಬಳಸಿದ್ರೆ ಸಾಕು. 2, ಬಹುಶಃ ಪದೇ ಪದೇ ಹಾಕೋ ಅಗತ್ಯ ಇರಲ್ಲ. 3, ಇಳುವರಿ ಜಾಸ್ತಿಯಾಗೋದ್ರಿಂದ ಬರೋ ಹೆಚ್ಚಿನ ಆದಾಯ. ಇದೆಲ್ಲ ಲೆಕ್ಕ ಹಾಕಿದಾಗ ಲಾಂಗ್ ರನ್ನಿನಲ್ಲಿ ಇದು ಕಾಸ್ಟ್ ಎಫೆಕ್ಟಿವ್ ಆಗಿರಬಹುದು ಅಂತ ಅನಾಲಿಸಿಸ್ ಹೇಳುತ್ತೆ. ಆದ್ರೆ ಈ ಲಾಂಗ್ ರನ್ ಅಂದ್ರೆ ಎಷ್ಟೋ? ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಶುರುವಿನ ಖರ್ಚೆ ದೊಡ್ಡ ಹೊರೆ ಆದ್ರೆ ಅವರು ಆ ಲಾಂಗ್ ರನ್ವರೆಗೆ ಕಾಯೋಕ್ಕಾಗತ್ತಾ? ಇದು ಅಡಾಪ್ಟ್ ಮಾಡ್ಕೊಳಕ್ಕೊಂದು ಅಡ್ಡಿಯಾಗ್ಬೋದಲ್ವೇ? ನೀವು ಹೇಳಿದ್ದು ನಿಜ, 100ಕ್ಕೆ 100 ಸತ್ಯ. ಸಣ್ಣ ಹಿಡುವಳಿದಾರರಿಗೆ ಆರಂಭಿಕ ಹೂಡಿಕೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಬಹುಶಃ ಇಲ್ಲಿ ಸರ್ಕಾರದ ಸಬ್ಸಿಡಿಗಳು ಅಥವಾ ಸುಲಭ ಸಾಲ ಅಥವಾ ಗುಂಪಾಗಿ ಸೇರಿ ಖರೀದಿ ಮಾಡೋದು ಇಂಥದೆಲ್ಲ ಸಹಾಯತೆ ಬರ್ಬೋದು. ಇದಲ್ಲದೆ ಇನ್ನೊಂದು ವಿಷಯ ಮರಿಬಾರ್ದು, ಅದು ಅನುಕೂಲತೆ. ಅನುಕೂಲತೆ ಹೇಗೆ? ಉದಾಹರಣೆಗೆ, ಒಂದು ವರದಿ ಹೇಳುತ್ತೆ, ಸುಮಾರು 45-50 ಕೆಜಿ ತೂಕದ ಒಂದು ಸಾಂಪ್ರದಾಯಿಕ ಯೂರಿಯಾ ಚೀಲ ಎಷ್ಟು ಕೆಲಸ ಮಾಡುತ್ತೋ ಅಷ್ಟೇ ಕೆಲಸ ಕೇವಲ 500 ಮಿಲಿಲೀಟರ್ ನ್ಯಾನೋ ಯೂರಿಯಾ ದ್ರಾವಣ ಮಾಡುತ್ತೆ ಅಂತ. ಕೇವಲ ಅರ್ಧ ಲೀಟರ್ ಬಾಟ್ಲ? ಹೌದು. ಅದನ್ನು ತಗೊಂಡು ಹೋಗೋದು, ಸ್ಟೋರ್ ಮಾಡೋದು, ಬಳಸೋದು ಎಷ್ಟು ಸುಲಭ ಯೋಚನೆ ಮಾಡಿ. ಇದು ರೈತರ ಶ್ರಮ, ಸಮಯ ಎರಡನ್ನೂ ಉಳಿಸುತ್ತೆ. ಹೌದು, ಆ ಲಾಜಿಸ್ಟಿಕ್ಸ್ ಅನುಕೂಲತೆ ನಿಜಕ್ಕೂ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಪರಿಸರದ ಮೇಲಿನ ಪರಿಣಾಮ, ಅದ್ರ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ, ಪೋಷಕಾಂಶಗಳು ಲೀಕ್ ಆಗೋದು ಕಮ್ಮಿ ಆಗುತ್ತೆ ಅಂದ್ರಿ. ಅದಲ್ದೆ ಬೇರೆ ಏನಾದ್ರೂ ಪ್ರಯೋಜನ ಇದೆಯಾ? ಖಂಡಿತ ಇದೆ. ಪೋಷಕಾಂಶಗಳು ಮುಖ್ಯವಾಗಿ ಸಾರಜನಕ ಮತ್ತೆ ರಂಜಕ ಕೆರೆ, ನದಿ, ಅಂತರ್ಜಲಕ್ಕೆ ಸೇರಿದ್ರೆ ಯೂಟ್ರೋಫಿಕೇಶನ್ ಅಂತ ಆಗುತ್ತೆ. ಪಾಚಿ ಬೆಳೆಯೋದು. ಹೌದು, ವಿಪರೀತ ಪಾಚಿ ಬೆಳೆದು ನೀರಿನಲ್ಲಿ ಆಕ್ಸಿಜನ್ ಕಮ್ಮಿಯಾಗಿ ಮೀನು, ಬೇರೆ ಜಲಚರಗಳಿಗೆಲ್ಲ ಹಾನಿಯಾಗತ್ತೆ. ನ್ಯಾನೋ ಗೊಬ್ಬರಗಳನ್ನ ದಕ್ಷತೆಯಿಂದ ಬಳಸಿದ್ರೆ ಈ ಲೀಕೇಜ್ ಕಮ್ಮಿಯಾಗಿ ನೀರಿನ ಕ್ವಾಲಿಟಿ ಕಾಪಾಡೋಕೆ ಸಹಾಯ ಆಗತ್ತೆ. ಹಸಿರು ಮನೆ ಅನಿಲ, ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆನೂ ಹೇಳಿದ್ರಲ್ಲ? ಹೌದು. ಸಾಂಪ್ರದಾಯಿಕ ಸಾರಜನಕ ಗೊಬ್ಬರಗಳನ್ನ ಜಾಸ್ತಿ ಬಳಸಿದಾಗ ಮಣ್ಣಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ ಆಗಿ ನೈಟ್ರಸ್ ಆಕ್ಸೈಡ್ ಅಂತ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಇದು ತುಂಬ ಪವರ್ಫುಲ್ ಗ್ರೀನ್ ಹೌಸ್ ಗ್ಯಾಸ್. ನ್ಯಾನೋ ಗೊಬ್ಬರಗಳನ್ನು ನಿಖರವಾಗಿ, ನಿಯಂತ್ರಿತವಾಗಿ ಬಳಸೋದ್ರಿಂದ ಈ ಅನಗತ್ಯ ರಿಯಾಕ್ಷನ್ಗಳೂ ಕಮ್ಮಿಯಾಗಿ N2O ಹೊರಸೂಸೋದು ತಗ್ಬೋದು. ಇದು ಕ್ಲೈಮೇಟ್ ಚೇಂಜ್ ತಡೆಯೋ ಪ್ರಯತ್ನಗಳಿಗೆ ಒಂದು ಸಣ್ಣ ಆದರೆ ಮುಖ್ಯವಾದ ಕೊಡುಗೆಯಾಗ್ಬೋದು. ಮತ್ತೆ ಕೆಲವು ವರದಿಗಳು ಹೇಳುವಾಗೆ ಇವು ಮಣ್ಣಲ್ಲಿರೋ ಒಳ್ಳೆ ಸೂಕ್ಷ್ಮಜೀವಿಗಳ ಚಟುವಟಿಕೆಗೂ ಸಪೋರ್ಟ್ ಮಾಡ್ಬೋದು. ಅದು ಮಣ್ಣಿನ ಫಲವತ್ತತೆಗೆ ಒಳ್ಳೆಯದು. ಕೊನೆಯದಾಗಿ, ಲಾಭಗಳ ಲಿಸ್ಟ್ನಲ್ಲಿ ಹೆಚ್ಚಿದ ಒತ್ತಡ ಸಹಿಷ್ಣುತೆ ಅಂತ ಇದೆ. ಇನ್ಕ್ರೀಸ್ಡ್ ಸ್ಟ್ರೆಸ್ ಟಾಲರೆನ್ಸ್ ಅಂದ್ರೆ ಬರಗಾಲ ಅಥವಾ ಮಣ್ಣಲ್ಲಿ ಉಪ್ಪು ಜಾಸ್ತಿ ಇರೋದು, ಇಂಥ ಕೆಟ್ಟ ಪರಿಸ್ಥಿತಿಗಳನ್ನ ತಡ್ಕೊಳ್ಳೋಕೆ ಗಿಡಗಳಿಗೆ ಸಹಾಯ ಮಾಡುತ್ತಾ? ಹೌದು. ಕೆಲವು ನಿರ್ದಿಷ್ಟ ನ್ಯಾನೋ ಫಾರ್ಮ್ಯುಲೇಷನ್ಗಳು, ಉದಾಹರಣೆಗೆ ನ್ಯಾನೋ ಸಿಲಿಕಾನ್, ನ್ಯಾನೋ ಜಿಂಕ್ ಆಕ್ಸೈಡ್, ಇವಕ್ಕೆ ಈ ಶಕ್ತಿ ಇದೆ ಅಂತ ಕಂಡುಬಂದಿದೆ. ಇವು ಗಿಡದ ಕೋಶ ಗೋಡೆಗಳನ್ನ ಅಂದ್ರೆ ಸೆಲ್ ವಾಲ್ಗಳನ್ನ ಸ್ಟ್ರಾಂಗ್ ಮಾಡ್ಬೋದು. ನೀರನ್ನ ಗಿಡ ಎಷ್ಟು ಚೆನ್ನಾಗಿ ಬಳಸ್ಕೊಳ್ಳುತ್ತೆ ಅನ್ನೋ ದಕ್ಷತೆಯನ್ನು ಹೆಚ್ಚಿಸ್ಬೋದು. ಮತ್ತೆ ಈ ಥರದ ಕಷ್ಟದ ಪರಿಸ್ಥಿತಿಗಳಲ್ಲಿ ಗಿಡದ ಒಳಗಿನ ಬಯೋಕೆಮಿಕಲ್ ಪ್ರೋಸೆಸ್ಗಳನ್ನ ಸ್ಟೇಬಲ್ ಆಗಿಡೋಕೆ ಹೆಲ್ಪ್ ಮಾಡ್ಬೋದು. ಈಗಿನ ಕಾಲದಲ್ಲಿ ಇದು ಬಹಳ ಮುಖ್ಯ ಅಲ್ವಾ? ಕ್ಲೈಮೇಟ್ ಚೇಂಜಿಂದಾಗಿ ಅನಿರೀಕ್ಷಿತ ಹವಾಮಾನ ಬರ್ತಾನೇ ಇರುತ್ತೆ. ಖಂಡಿತ.
ಬೆಳೆಗಳು ಇಂಥ ಒತ್ತಡಗಳನ್ನು ತಡ್ಕೊಳ್ಳೋ ಹಾಗೆ ಮಾಡೋದು ಕೃಷಿ ಉತ್ಪಾದನೆಯ ಸ್ಥಿರತೆಗೆ ತುಂಬಾ ಅಗತ್ಯ. ಈ ಎಲ್ಲಾ ಸಾಧ್ಯತೆಗಳು, ಲಾಭಗಳು ಕೇಳೋಕೆ ತುಂಬಾ ಚೆನ್ನಾಗಿದೆ. ಕೃಷಿಯಲ್ಲಿ ದಕ್ಷತೆ, ಸುಸ್ಥಿರತೆ ಮತ್ತೆ ಸ್ಥಿತಿಸ್ಥಾಪಕತ್ವ ಇದನ್ನೆಲ್ಲ ಹೆಚ್ಚಿಸೋಕೆ ನ್ಯಾನೋ ರಸಗೊಬ್ಬರಗಳು ಒಂದು ಒಳ್ಳೆ ಟೂಲ್ ಆಗೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಯಾವುದೇ ಹೊಸ ಶಕ್ತಿಶಾಲಿ ಟೆಕ್ನಾಲಜಿ ತರ ಇದರ ಇನ್ನೊಂದು ಮುಖನೂ ನೋಡ್ಬೇಕಲ್ವಾ? ಖಂಡಿತವಾಗಿಯೂ. ನಮ್ಮ ಪರಿಶೀಲನೆಯಲ್ಲಿ ಕೆಲವು ಸವಾಲುಗಳು, ಕಾಳಜಿಗಳು ಮತ್ತೇನು ಎಚ್ಚರಿಕೆಗಳು ಸಿಕ್ಕಿವೆ. ಹೌದು, ನಾವು ಎಷ್ಟು ಆಶಾವಾದಿಗಳಾಗಿರ್ತೀವೋ ಅಷ್ಟೇ ರಿಯಾಲಿಸ್ಟಿಕ್ ಆಗೂ ಇರಬೇಕು. ಮೊದಲನೇ ಮತ್ತೆ ಬಹುಶಃ ಎಲ್ಲಕ್ಕಿಂತ ಸೀರಿಯಸ್ ಆದ ಕಾಳಜಿ ಅಂದ್ರೆ ನ್ಯಾನೋ ಮೆಟೀರಿಯಲ್ಗಳ ಸಂಭಾವ್ಯ ವಿಷತ್ವ, ಟಾಕ್ಸಿಸಿಟಿ ಮತ್ತೆ ಅದರ ಲಾಂಗ್ ಟರ್ಮ್ ಎನ್ವೈರ್ಮೆಂಟಲ್ ಎಫೆಕ್ಟ್ಸ್. ಈ ಅತಿ ಸಣ್ಣ ಕಣಗಳು ಮಣ್ಣಿನ ಪರಿಸರ ವ್ಯವಸ್ಥೆಯಲ್ಲಿ ಹೇಗೆ ವರ್ತಿಸುತ್ತವೆ? ಅವು ಮಣ್ಣಲ್ಲಿರೋ ಒಳ್ಳೆ ಜೀವಿಗಳು, ಎರೆಹುಳು, ಸೂಕ್ಷ್ಮಜೀವಿಗಳು, ಅವುಗಳ ಮೇಲೆ ಏನು ಪರಿಣಾಮ ಬೀರ್ತವೆ? ಅಷ್ಟೇ ಅಲ್ಲ, ಅವು ಫುಡ್ ಚೈನ್ನಲ್ಲಿ ಸೇರ್ಕೊಳ್ಳೋ ಸಾಧ್ಯತೆ ಇದೆಯಾ? ಬಯೋ ಅಕ್ಯುಮುಲೇಷನ್ ಅಂತಾರಲ್ಲ, ಕೊನೆಗೆ ಮನುಷ್ಯರ ಆರೋಗ್ಯದ ಮೇಲೆ ಇದರ ದೀರ್ಘಕಾಲೀನ ಪರಿಣಾಮಗಳೇನು? ಇದರ ಬಗ್ಗೆ ನಮಗಿಷ್ಟು ಗೊತ್ತು. ಸದ್ಯಕ್ಕೆ ಸತ್ಯ ಹೇಳ್ಬೇಕಂದ್ರೆ ನಮಗೆ ಪೂರ್ತಿ ಚಿತ್ರಣ ಇನ್ನೂ ಸಿಕ್ಕಿಲ್ಲ. ಈ ಕಣಗಳು ಅಷ್ಟು ಚಿಕ್ಕದಿರೋದ್ರಿಂದ ಅವು ಜೀವಕೋಶಗಳ ಒಳಗೆ ಸುಲಭವಾಗಿ ಹೋಗ್ಬೋದು ಮತ್ತೆ ಸಾಂಪ್ರದಾಯಿಕ ವಸ್ತುಗಳಿಗಿಂತ ಬೇರೆ ಥರ ವರ್ತಿಸ್ಬೋದು. ಕೆಲವು ಆರಂಭಿಕ ಅಧ್ಯಯನಗಳು ಕೆಲವು ನ್ಯಾನೋ ಮೆಟೀರಿಯಲ್ಗಳು ಕೆಲವು ಕಂಡೀಷನ್ಗಳಲ್ಲಿ ಕೆಲವು ಜೀವಿಗಳ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ಬೋದಂತ ತೋರಿಸಿವೆ. ಆದರೆ ಇದು ಯಾವ ಥರದ ನ್ಯಾನೋ ಮೆಟೀರಿಯಲ್, ಅದರ ಸೈಜ್, ಶೇಪ್, ಅದರ ಮೇಲಿನ ಕೋಟಿಂಗ್, ಎಷ್ಟು ಪ್ರಮಾಣದಲ್ಲಿ ಬಳಸಿದ್ದಾರೆ, ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ, ಹೀಗೆ ತುಂಬಾ ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಇನ್ನೂ ತುಂಬಾ ರಿಸರ್ಚ್ ಆಗಬೇಕು. ವ್ಯಾಪಕವಾದ, ದೀರ್ಘಕಾಲೀನ, ಕಠಿಣವಾದ ಸಂಶೋಧನೆ ಬೇಕೇ ಬೇಕು. ನಾವು ಟೆಕ್ನಾಲಜಿಯ ಲಾಭ ಪಡ್ಕೊಳ್ಳೋ ಭರದಲ್ಲಿ ಸಂಭಾವ್ಯ ರಿಸ್ಕ್ಗಳನ್ನು ಮರಿಬಾರ್ದು. ಇದು ನಿಜಕ್ಕೂ ಗಂಭೀರವಾದ ವಿಷಯ. ಸೇಫ್ಟಿ ಬಗ್ಗೆ ಪೂರ್ತಿ ಗ್ಯಾರಂಟಿ ಬರೋವರೆಗೂ ಹುಷಾರಾಗಿರ್ಬೇಕು. ಇನ್ನೊಂದು ಮುಖ್ಯ ಸವಾಲು ಅಂದ್ರೆ ಪ್ರಮಾಣೀಕರಣ ಮತ್ತು ನಿಯಂತ್ರಣದ ಕೊರತೆ, ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಮತ್ತು ರೆಗ್ಯುಲೇಷನ್ ಇಲ್ಲದಿರೋದು. ಹೌದು, ಈಗ ನೋಡಿ, ನ್ಯಾನೋ ರಸಗೊಬ್ಬರಗಳನ್ನ ಹೇಗೆ ತಯಾರು ಮಾಡಬೇಕು ಅನ್ನೋಕೆ ಯೂನಿಫಾರ್ಮ್ ಆದ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇಲ್ಲ. ಅವು ಎಷ್ಟು ಸೇಫ್, ಎಷ್ಟು ಎಫೆಕ್ಟಿವ್ ಅಂತ ಟೆಸ್ಟ್ ಮಾಡೋಕ್ಕೆ ಸ್ಟ್ಯಾಂಡರ್ಡ್ ವಿಧಾನಗಳಿಲ್ಲ. ಮತ್ತೆ ಬೇರೆ ಬೇರೆ ಬೆಳೆಗೆ, ಬೇರೆ ಬೇರೆ ಮಣ್ಣಿಗೆ, ಬೇರೆ ಬೇರೆ ಹವಾಮಾನಕ್ಕೆ ಎಷ್ಟು ಡೋಸೇಜ್ ಹಾಕಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಸರಿಯಾದ ಗೈಡ್ಲೈನ್ಸ್, ಪ್ರೋಟೋಕಾಲ್ಗಳು ಇನ್ನೂ ಪೂರ್ತಿಯಾಗಿ ರೆಡಿಯಾಗಿಲ್ಲ. ಅಂದ್ರೆ ಒಂದು ಕಂಪನಿ ಮಾಡೋ ನ್ಯಾನೋ ಯೂರಿಯಾ ಬೇರೆ ಕಂಪನಿದಕ್ಕಿಂತ ಬೇರೆ ಇರಬಹುದಾ? ರೈತರು ಯಾವುದನ್ನ ನಂಬೋದು, ಹೇಗೆ ಬಳಸೋದು ಅಂತ ಕನ್ಫ್ಯೂಸ್ ಆಗ್ಬೋದಲ್ವಾ? ಖಂಡಿತವಾಗಿಯೂ. ವಿಭಿನ್ನ ಗಿಡಗಳು ವಿಭಿನ್ನ ನ್ಯಾನೋ ಮೆಟೀರಿಯಲ್ಗಳಿಗೆ, ವಿಭಿನ್ನ ಪ್ರಮಾಣಗಳಿಗೆ ಬೇರೆ ಬೇರೆ ರೀತಿ ರೆಸ್ಪಾಂಡ್ ಮಾಡ್ತವೆ. ಒಂದು ಬೆಳೆಗೆ ಚೆನ್ನಾಗಿ ಕೆಲಸ ಮಾಡಿದ್ದು ಇನ್ನೊಂದಕ್ಕೆ ಅಷ್ಟೇ ಎಫೆಕ್ಟಿವ್ ಆಗದೇ ಇರ್ಬೋದು, ಅಥವಾ ಜಾಸ್ತಿ ಹಾಕಿದ್ರೆ ಹಾನಿ ಕೂಡ ಆಗ್ಬೋದು. ಹಾಗಾಗಿ ಪ್ರಾಡಕ್ಟ್ ಕ್ವಾಲಿಟಿ, ಸೇಫ್ ಆಗಿ ಹೇಗೆ ಬಳಸೋದು, ಪರಿಸರದ ಮೇಲೆ ಏನು ಪರಿಣಾಮ ಆಗತ್ತೆ ಅಂತ ಅಸೆಸ್ ಮಾಡೋದು, ಇದೆಲ್ಲವನ್ನೂ ಒಳಗೊಂಡ ಒಂದು ಕ್ಲಿಯರ್ ಆದ, ಸ್ಟ್ರಿಕ್ಟ್ ಆದ ರೆಗ್ಯುಲೇಟರಿ ಫ್ರೇಮ್ವರ್ಕ್ ತುರ್ತಾಗಿ ಬೇಕು. ಇಲ್ಲ ಅಂದ್ರೆ ತಪ್ಪು ಮಾಹಿತಿ, ಕೆಟ್ಟ ಕ್ವಾಲಿಟಿಯ ಪ್ರಾಡಕ್ಟ್ಗಳು, ಸರಿಯಾಗಿ ಬಳಸದೇ ಇರೋದು, ಇದರಿಂದ ಈ ಟೆಕ್ನಾಲಜಿ ಮೇಲಿನ ನಂಬಿಕೆನೇ ಹೋಗೋ ಅಪಾಯ ಇದೆ. ಮತ್ತು ಮೂರನೇದಾಗಿ, ನಾವು ಆಲ್ರೆಡಿ ಸ್ವಲ್ಪ ಮಾತಾಡಿದ್ವಿ, ಅರಿವು ಮತ್ತು ಅಳವಡಿಕೆ, ಅವೇರ್ನೆಸ್ ಮತ್ತು ಅಡಾಪ್ಷನ್ ಚಾಲೆಂಜಸ್. ಟೆಕ್ನಾಲಜಿ ಎಷ್ಟೇ ಚೆನ್ನಾಗಿದ್ರೂ ಅದು ರೈತರಿಗೆ ತಲುಪಬೇಕು, ಮತ್ತೆ ಅವರು ಅದನ್ನ ಸರಿಯಾಗಿ ಬಳಸಕ್ಕೆ ರೆಡಿ ಇರಬೇಕು. ಹೌದು, ರೈತರಲ್ಲಿ ಈ ಹೊಸ ಟೆಕ್ನಾಲಜಿ ಬಗ್ಗೆ, ಅದರ ಲಾಭಗಳು, ಹೇಗೆ ಸರಿಯಾಗಿ ಬಳಸೋದು ಮತ್ತೆ ಅದರಿಂದ ಇರೋ ರಿಸ್ಕ್ಗಳೇನು ಅನ್ನೋದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಮೂಡಿಸಬೇಕು. ಕೃಷಿ ವಿಸ್ತರಣಾ ಸೇವೆಗಳು, ಡೆಮೋಗಳು, ಟ್ರೈನಿಂಗ್ ಪ್ರೋಗ್ರಾಂಗಳು ಇವೆಲ್ಲ ಇಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ಜೊತೆಗೆ ನಾವು ಹೇಳಿದ ಹಾಗೆ ಆರಂಭಿಕ ಖರ್ಚಿನ ಸಮಸ್ಯೆಯನ್ನ ಬಗೆಹರಿಸೋಕೆ ಸರಿಯಾದ ಆರ್ಥಿಕ ಸಪೋರ್ಟ್ ಸಿಸ್ಟಮ್ಗಳು ಬೇಕಾಗ್ಬೋದು. ಮುಖ್ಯವಾಗಿ ಸಂಘ ರೈತರು ಈ ಟೆಕ್ನಾಲಜಿಯ ಲಾಭದಿಂದ ವಂಚಿತರಾಗಬಾರ್ದು. ಅದು ಸೋಷಿಯಲ್ ಜಸ್ಟಿಸ್ ದೃಷ್ಟಿಯಿಂದಲೂ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನ್ಯಾನೋ ರಸಗೊಬ್ಬರಗಳ ಬಗ್ಗೆ ನಮ್ಮ ಫೈನಲ್ ಟೇಕ್ ಏನು? ನೋಡಿ, ನ್ಯಾನೋ ರಸಗೊಬ್ಬರಗಳು ಕೃಷಿಯಲ್ಲಿ ಒಂದು ಏನಂತಾರೆ ದೊಡ್ಡ ಬದಲಾವಣೆ ತರೋ ಅಪಾರ ಪೊಟೆನ್ಷಿಯಲ್ ಹೊಂದಿವೆ ಅನ್ನೋದು ಕ್ಲಿಯರ್. ಜಾಸ್ತಿ ಇಳುವರಿ, ಒಳ್ಳೆ ಪೋಷಕಾಂಶ ದಕ್ಷತೆ, ಪರಿಸರಕ್ಕೆ ಕಮ್ಮಿ ಹಾನಿ, ಕ್ಲೈಮೇಟ್ ಚೇಂಜ್ಗೆ ಅಡ್ಯಾಪ್ಟ್ ಆಗೋ ಕೆಪಾಸಿಟಿ ಇವೆಲ್ಲವೂ ತುಂಬಾ ಪಾಸಿಟಿವ್ ಅಂಶಗಳು. ಇದು ಬರೀ ಕನಸಲ್ಲ, ಸೈಂಟಿಫಿಕ್ ಆಗಿ ಸಾಧ್ಯ ಇರೋ ವಿಷಯ. ಆದ್ರೆ ಈ ಪೊಟೆನ್ಷಿಯಲ್ನ ನಿಜವಾಗಿಸ್ಬೇಕಂದ್ರೆ ನಾವು ಗುರುತಿಸಿದ ಸವಾಲುಗಳನ್ನ, ಅಂದ್ರೆ ಟಾಕ್ಸಿಸಿಟಿ ಬಗ್ಗೆ ಕಾಳಜಿ,
ರೆಗ್ಯುಲೇಷನ್ನ ಅಗತ್ಯತೆ ಮತ್ತೆ ಅಡಾಪ್ಷನ್ನ ಅಡ್ಡಿಗಳು ಇವುಗಳನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಪರಿಹಾರ ಕಂಡುಹಿಡಲೇಬೇಕು. ಟೆಕ್ನಾಲಜಿ ಫಸ್ಟ್, ಸೇಫ್ಟಿ ನೆಕ್ಸ್ಟ್ ಅನ್ನೋ ಆಟಿಟ್ಯೂಡ್ ಇಲ್ಲಿ ನಡೆಯಲ್ಲ. ರಿಸರ್ಚ್, ಪಾರದರ್ಶಕತೆ, ಸ್ಟ್ರಿಕ್ಟ್ ಆದ ನಿಯಂತ್ರಣ ಮತ್ತೆ ರೈತರಿಗೆ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಮತ್ತೆ ಸಪೋರ್ಟ್ ಇವು ಯಶಸ್ವಿ ಮತ್ತು ಸುಸ್ಥಿರ ಅಳವಡಿಕೆಗೆ ಅತ್ಯಗತ್ಯ. ಈ ಬ್ಯಾಲೆನ್ಸ್ ಸಾಧಿಸಿದ್ರೆ ನ್ಯಾನೋ ರಸಗೊಬ್ಬರಗಳು ನಿಜಕ್ಕೂ ಮುಂದಿನ ಕೃಷಿಗೆ ಒಂದು ವರದಾನ ಆಗ್ಬೋದು. ಈ ಆಳವಾದ ವಿಶ್ಲೇಷಣೆಗೆ ತುಂಬ ಧನ್ಯವಾದಗಳು. ಇದು ಖಂಡಿತ ನಮ್ಮ ಕೇಳುಗರಿಗೆ ನ್ಯಾನೋ ರಸಗೊಬ್ಬರಗಳ ಒಂದು ಕಾಂಪ್ಲೆಕ್ಸ್ ಚಿತ್ರಣವನ್ನ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತ. ಈಗ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ನ್ಯಾನೋ ರಸಗೊಬ್ಬರಗಳ ಮೂಲ ಗುಣವೇ ನಿಖರತೆ ಮತ್ತೆ ನಿಯಂತ್ರಣ. ಈ ಟೆಕ್ನಾಲಜಿ ನಾವು ಆಹಾರವನ್ನ ಹೇಗೆ ಬೆಳಿತೀವಿ ಅನ್ನೋದನ್ನ ಬದಲಾಯಿಸೋದ್ರ ಜೊತೆಗೆ ಭವಿಷ್ಯದಲ್ಲಿ ನಾವು ನಮ್ಮ ಬೆಳೆಗಳಲ್ಲಿ ಯಾವ ನಿರ್ದಿಷ್ಟ ಪೌಷ್ಟಿಕಾಂಶದ ಗುಣಗಳನ್ನ, ಉದಾಹರಣೆಗೆ ಕೆಲವು ವಿಟಮಿನ್ಗಳು, ಮಿನರಲ್ಸ್ ಅಥವಾ ಆರೋಗ್ಯಕ್ಕೆ ಒಳ್ಳೇದು ಮಾಡೋ ಫೈಟೋಕೆಮಿಕಲ್ಸ್ ಅನ್ನ ಉದ್ದೇಶಪೂರ್ವಕವಾಗಿ ನಿಖರವಾಗಿ ಟಾರ್ಗೆಟ್ ಮಾಡಿ ಜಾಸ್ತಿ ಮಾಡೋ ಹಾಗೆ ಆಗ್ಬಹುದಾ? ಇದು ಡಿಸೈನರ್ ಆಹಾರದ ಯುಗಕ್ಕೆ ದಾರಿ ಮಾಡಿಕೊಡ್ಬಹುದೇ? ಯೋಚಿಸಿ ನೋಡಿ.